ಹರೇ ಶ್ರೀನಿವಾಸ. ಸ್ನೇಹಿತರೆ, ಇವತ್ತು ಒಂದು ಹನುಮಂತ ದೇವರ ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ತುಂಬ ವಿಶೇಷವಾದಂಥ ರಂಗೋಲಿ. ಈ ರಂಗೋಲಿಯನ್ನು ನಾಳೆಯಿಂದ ಪ್ರಾರಂಭ ಮಾಡಿಬಿಟ್ಟು ದಿನನಿತ್ಯವಾಗಿ ಹಾಕೋದ್ರಿಂದ ಕಷ್ಟಗಳ ಪರಿಹಾರ ಆಗುತ್ತೆ, ಆರೋಗ್ಯದ ಸಮಸ್ಯೆ ಪರಿಹಾರ ಆಗುತ್ತೆ. ನೋಡ್ರಿ, ರಂಗೋಲಿಯನ್ನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮುಖವನ್ನು ಫಸ್ಟು ಬರ್ಕೋಬೇಕು. ನಾವು ಹೀಗೆ 3 ಬರಿತೀವಲ್ವ, ಅದೇ ಥರ ನಂಬರ್ 3 ಬರೆಯೋ ಥರ ಸ್ವಲ್ಪ ಮಲಗಿಸಿ ಬರೆದ್ರೆ ನಮಗೆ ಹನುಮಂತ ದೇವರ ಮುಖ ತುಂಬ ನೀಟಾಗಿ ಬರುತ್ತೆ. ನೋಡಿರಿ, ಹೀಗೆ ಆಮೇಲೆ ಕೆಳಗಡೆ ಈ ರೀತಿಯಾಗಿ ಬರ್ಕೋಬೇಕು. ಹೀಗೆ ಕೈಗಳನ್ನು ಬರಿಬೇಕು. ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ನೀಟಾಗಿ ನಿಮಗೆ ಕಾಣಿಸುತ್ತೆ ಅಂತ. ಈಗ ಇದನ್ನು ಒಂದೆರಡು ಸಲ ನೀವು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ರಿ, ನೀಟಾಗಿ ಬರುತ್ತೆ ಹಾಕೋದಕ್ಕೆ. ಹೀಗೆ ಕಿರೀಟವನ್ನು ಬರಿಬೇಕು ಹನುಮಂತ ದೇವರಿಗೆ. ನಾಳೆ ವಿಶೇಷವಾಗಿ ಶನಿ ತ್ರಯೋದಶಿ ಇದೆ. ಹಾಗಾಗಿ ಯಾರ್ಯಾರಿಗೆ ಶನಿಯ ಬಾಧೆ ಇದೆ, ಅಂದರೆ 7.5 ಅನ್ಬೋದು, ಪಂಚಮ ಶನಿ, ಅಷ್ಟಮ ಶನಿ, ಈ ರೀತಿಯಾಗಿ ಹನುಮಂತ ದೇವರ ಆರಾಧನೆಯನ್ನು ಮಾಡೋದ್ರಿಂದ ಎಂತಹದ್ದೇ ಶನಿಯ ಬಾಧೆಗಳಿದ್ದರೆ ಪರಿಹಾರ ಆಗುತ್ತೆ. ಹಾಗಾಗಿ ಪ್ರತಿ ಶನಿವಾರ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪವನ್ನು ಹಚ್ಚಬೇಕು, ಹನುಮಂತ ದೇವರ ಆರಾಧನೆಯನ್ನು ಮಾಡಬೇಕು. ನಾಳೆ ತುಂಬ ವಿಶೇಷವಾಗಿ ಶನಿ ತ್ರಯೋದಶಿ ಇದೆ. ಹಾಗಾಗಿ ಯಾರ್ಯಾರಿಗೆ ಕಷ್ಟಗಳಿದೆ ಅಂಥವರು ನಾಳೆ ದಿವಸ ಈ ರಂಗೋಲಿಯನ್ನು ಹಾಕ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ಬೆಟ್ಟವನ್ನು ಬರಿಬೇಕು. ನೀವು ಇದನ್ನು ಸಂಜೀವಿನಿ ಬೆಟ್ಟ ಅನ್ನಾದರೂ ಅಂದ್ಕೊಳ್ರಿ, ಅಥವಾ ನಮ್ಮ ಬೆಟ್ಟದಷ್ಟು ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಹನುಮಂತ ದೇವರು ಅಂತನಾದರೂ ಭಾವಿಸಿ ಮನಸ್ಸಿನಲ್ಲಿ ಅನುಸಂಧಾನ ಮಾಡಿಕೊಂಡು ರಂಗೋಲಿಯನ್ನು ಹಾಕಲಿಕ್ಕೆ ಶುರು ಮಾಡಿರಿ. ಆರೋಗ್ಯದ ಸಮಸ್ಯೆ ಇರೋರು ಸಂಜೀವಿನಿ ಪರ್ವತ ಹೊತ್ತಿರುವಂಥ ಹನುಮಂತ ದೇವರು ನಮ್ಮ ಆರೋಗ್ಯವನ್ನು ಸುಧಾರಣೆಗೆ ತರಲಿ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿ ಹಾಕ್ರಿ. ಈ ರೀತಿಯಾಗಿ ಒಂದು ಕೈಯಲ್ಲಿ ಗದೆಯನ್ನು ಹಿಡ್ಕೊಂಡು ಒಂದು ಕೈಯಲ್ಲಿ ಬೆಟ್ಟವನ್ನು ಹಿಡ್ಕೊಂಡಿರ್ತಕ್ಕಂಥ ಹನುಮಂತ ದೇವರು. ನೋಡಿರಿ, ಹೀಗೆ ಒಂದು ಕೈಯಲ್ಲಿ ಬೆಟ್ಟ ಬರೆದಿದ್ದೀವಲ್ವ, ಇನ್ನೊಂದು ಕೈಯಲ್ಲಿ ಗದೆಯನ್ನು ಬರಿಬೇಕು. ನಂತರ ಹೀಗೆ ಒಂದು ಪೀಠವನ್ನು ಹಾಕೋಣಂತೆ. ಒಂದು ಮಣೆಯ ರೀತಿಯಲ್ಲಿ ಒಂದು ಪೀಠವನ್ನು ರಂಗೋಲಿಯಲ್ಲಿನೇ ಹಾಕೋಣ. ನೋಡಿರಿ, ಹೀಗೆ ಪೀಠವನ್ನು ಬರ್ಕೊಂಡ್ಮೇಲೆ ಕೆಳಗಡೆ 2 ಕಾಲುಗಳು ಹೀಗೆ. ನೋಡಿರಿ, ಹೀಗೆ ಸುಂದರವಾಗಿ ಹನುಮಂತ ದೇವರ, ಆಂಜನೇಯ ದೇವರ ಒಂದು ಚಿತ್ರವನ್ನು ನೀವು ರಂಗೋಲಿಯಲ್ಲಿ ಬಿಡಿಸ್ಕೊಂಡು ಪೂಜೆಯನ್ನು ಮಾಡಿಕೊಂಡು ಒಂದು ತುಪ್ಪದ ದೀಪವನ್ನು ಹಚ್ಚಿಟ್ಟು ನಿಮ್ಮ ಕಷ್ಟಗಳನ್ನು ಹನುಮಂತ ದೇವರ ಹತ್ರ ಹೇಳ್ಕೊಳ್ರಿ. ಈ ಥರದ ಸಮಸ್ಯೆ ಇದೆ, ಅದು ಪರಿಹಾರ ಆಗಲಿ ಅಂತ ದಿನನಿತ್ಯವಾಗಿ ಹಾಕ್ಕೊಳ್ರಿ ಸ್ನೇಹಿತರೆ. ಈಗ ನೋಡಿರಿ, ಈ ಕಡೆ ಮುಖ ಮಾಡಿ ಏನಾದರೂ ಹಾಕ್ಬೋದು, ಇಲ್ಲಾಂದರೆ ಲೆಫ್ಟ್ ಸೈಡನ್ನಾದರೂ ಹಾಕ್ಕೋಬೋದು. ನಿಮ್ಗೆ ಯಾವ ಕಡೆ ಅನುಕೂಲ ಆಗುತ್ತೋ, ನಿಮಗೆ ಹೇಗೆ ನೀಟಾಗಿ ಬರುತ್ತೋ. ಕೆಲವರು ಲೆಫ್ಟ್ ಸೈಡ್ ಚೆನ್ನಾಗಿ ಹಾಕ್ತೀರಾ, ಕೆಲವರು ರೈಟ್ ಸೈಡ್ ಹಾಕಲಿಕ್ಕೆ ಈಸಿ ಅನಿಸುತ್ತೆ. ನೋಡಿಕೊಂಡು ಹಾಕ್ಕೊಳ್ರಿ, ಯಾವ ದಿಕ್ಕಿಗಾದರೂ ಹಾಕ್ಕೋಬೋದು. ಈ ರಂಗೋಲಿಯನ್ನು ಹಾಕ್ಕೊಂಡು ಒಂದು ಸ್ತೋತ್ರವನ್ನು ಹೇಳ್ಕೋಬೇಕು, ಹನುಮಂತ ದೇವರ ಸ್ತೋತ್ರ. ಅದನ್ನು 108 ಬಾರಿ ಹೇಳ್ಕೊಂಡ್ರೆ ತುಂಬ ವಿಶೇಷ. 11 ಬಾರಿನೂ ಸಹ ದಿನನಿತ್ಯವಾಗಿ ಹೇಳ್ಕೋಬೇಕು. ನೋಡ್ರಿ, ಶ್ಲೋಕ ಹೀಗಿದೆ: ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂವದ ರಾಮದೂತ ಕೃಪಾ ಸಿಂಧು ಮತ್ಕಾರ್ಯಂ ಸಾಧಯ ಪ್ರಭು. ಈ ಸ್ತೋತ್ರದ ಅರ್ಥ ಏನು ಅಂದರೆ, ಅಸಾಧ್ಯವಾದದ್ದನ್ನು ಸಾಧಿಸುವಂತಹ ಸ್ವಾಮಿ ನೀನು, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ರಾಮದೂತನಾದಂತಹ ನೀನು ಹನುಮಂತ, ನನ್ನ ಮೇಲೆ ಕೃಪೆಯನ್ನು ತೋರಿಸಿ ನನ್ನ ಕಾರ್ಯಗಳನ್ನು ನೀನು ನಡೆಸಿಕೊಡು ಅಂತ ಹೇಳಿ ಹನುಮಂತನನ್ನು ಬೇಡ್ಕೋಬೇಕು. ಆಗದೇ ಇರ್ತಕ್ಕಂಥ ಕಾರ್ಯಗಳನ್ನು ನೀನು ಸಾಧಿಸಿ ನನಗೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ಹನುಮಂತ ದೇವರನ್ನು ಭಕ್ತಿಯಿಂದ ಬೇಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಕೆಲಸಗಳು ಮುಂದುವರಿಯುತ್ತೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ, ಆರೋಗ್ಯದ ಸಮಸ್ಯೆನೂ ಪರಿಹಾರ ಆಗುತ್ತೆ. ಈ ಒಂದು ಸ್ತೋತ್ರವನ್ನು 108 ಬಾರಿ ಹೇಳ್ಕೊಂಡ್ರೆ ವಿಶೇಷ ಫಲ ಇದೆ. 48 ದಿನಗಳು ನೀವು ಈ ಸ್ತೋತ್ರವನ್ನು ಹೇಳಿ ರಂಗೋಲಿಯನ್ನು ಹಾಕ್ತಾ ಬಂದರೆ 48 ದಿನದಲ್ಲೇ ನಿಮಗೆ ಫಲ ಸಿಗುತ್ತೆ. ತುಂಬ ವಿಶೇಷವಾದಂಥ ರಂಗೋಲಿ ಮತ್ತು ಸ್ತೋತ್ರ. ಇದನ್ನು ನೀವೆಲ್ಲರೂ ಉಪಯೋಗ ಮಾಡಿಕೊಳ್ಳ್ರಿ, ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ
ಇದ್ರ ಜೊತೆಗೆ ಇನ್ನೊಂದು ರಂಗೋಲಿಯನ್ನು ತೋರಿಸ್ತಾ ಇದ್ದೀನಿ. ಈ ರಂಗೋಲಿ ಗರುಡ ದೇವರ ರಂಗೋಲಿ. ಗರುಡ ದೇವರ ರಂಗೋಲಿಯನ್ನು ಯಾಕೆ ಹಾಕೋಬೇಕು ಅಂದರೆ, ಯಾರಿಗಾದರೂ ಕನಸಿನಲ್ಲಿ ಹಾವುಗಳು ಕಾಣಿಸ್ತಾ ಇದ್ದರೆ, ಅಂದರೆ ಸರ್ಪಗಳು ಕಾಣಿಸ್ತಾ ಇದ್ದರೆ, ಅಥವಾ ಸಾಕ್ಷಾತ್ ಯಾವಾಗಲೂ ಹಾವುಗಳನ್ನು ನೋಡ್ತಾ ಇರ್ತೀವಿ ನಾವು, ಭಯ ಆಗುತ್ತೆ ಅಂತ ಹೇಳೋರು, ಸರ್ಪದೋಷ ಏನಾದರೂ ಇದ್ದರೆ ಅಂಥವರು, ಮತ್ತು ಸರ್ಪ ಸುತ್ತು, ಸರ್ಪ ಹುಣ್ಣು ಅಂತೀವಲ್ವ, ಅದು ಪದೇ ಪದೇ ಆಗ್ತಾ ಇರೋರು, ಅಥವಾ ಕಣ್ಣಿನ ದೋಷ, ಕಣ್ಣಿನಲ್ಲಿ ತೊಂದರೆ ಆಗ್ತಾ ಇರೋರು, ಕಣ್ಣಿನಲ್ಲಿ ಪೊರೆ ಬರ್ತಾ ಇರೋದು, ಅಥವಾ ಕಣ್ಣಿನಲ್ಲಿ ನೀರು ಸೋರೋದು, ಯಾವುದೇ ರೀತಿಯ ಕಣ್ಣಿನ ತೊಂದರೆ ಆಗಿರಲಿ, ಸ್ಕಿನ್ ಪ್ರಾಬ್ಲಮ್ ಇರೋರು, ಅಂದರೆ ಚರ್ಮದ ಕಾಯಿಲೆಗಳಿರೋರು, ಚರ್ಮದಲ್ಲಿ ತೊಂದರೆಗಳಿರೋರು, ಅಂಥವರು ಸಹ ಈ ಒಂದು ಗರುಡ ದೇವರ ರಂಗೋಲಿಯನ್ನು ಹಾಕ್ಕೊಂಡು ಗರುಡ ದೇವರ ಮಂತ್ರವನ್ನು ಹೇಳ್ಕೋಬೇಕು. ನಾನೀಗ ಗರುಡ ದೇವರ ಮಂತ್ರ ಹೇಳ್ಕೊಡ್ತೀನಿ, ಇದರಲ್ಲಿ ಬರುತ್ತೆ, ಸ್ಕ್ರೀನಲ್ಲಿ ನೋಡ್ಕೊಳ್ರಿ. ಈ ರೀತಿಯಾಗಿ ಗರುಡ ದೇವರನ್ನು ಹಾಕಬೇಕು. ದಿನನಿತ್ಯವಾಗಿ ರಂಗೋಲಿ ಹಾಕಬೇಕು, ಅರಿಶಿನ ಕುಂಕುಮ ಅಕ್ಷತೆಯನ್ನು ಏರಿಸಿ ಪೂಜೆ ಮಾಡ್ಕೋಬೇಕು, ಮತ್ತು ತುಪ್ಪದ ದೀಪ ಹಚ್ಚಿಟ್ಟು ಆ ಮಂತ್ರವನ್ನು 108 ಬಾರಿ ಹೇಳ್ಕೋಬೇಕು. ಮತ್ತು ಸಂತಾನ ಆಗ್ತಾ ಇಲ್ಲ, ತುಂಬ ನಿಧಾನ ಆಗ್ತಾ ಇದೆ, ಸಂತಾನ ಭಾಗ್ಯ ಇಲ್ಲ ಅಂತ ಹೇಳಿದ್ರು ಸಹ ಗರುಡ ದೇವರ ಮಂತ್ರವನ್ನು ಹೇಳೋದ್ರಿಂದ ವಿಶೇಷ ಫಲ ಇದೆ ಅಂತ ಹೇಳ್ಬೋದು. ನೋಡ್ರಿ, ಮಂತ್ರ ಹೀಗಿದೆ: ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣುವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇ ನಮಃ. ಇದನ್ನು 108 ಬಾರಿ ಹೇಳ್ಕೊಳ್ಳೋದ್ರಿಂದ ವಿಶೇಷ ಫಲ ಇದೆ. ಸಾಧ್ಯವಾದರೆ ಇದ್ರ ಜೊತೆಗೆ ಗರುಡ ದೇವರ ಅಷ್ಟೋತ್ತರ ಬರುತ್ತೆ, ಅದನ್ನು ಸಹ ಹೇಳ್ಕೊಂಡ್ರೆ ಇನ್ನೂ ಉತ್ತಮ. ಹೀಗೆ ಈ 2 ರಂಗೋಲಿಗಳು ಯಾರ್ಯಾರಿಗೆ ಯಾವ್ಯಾವ ತೊಂದರೆ ಇದೆಯೋ ಅದಕ್ಕೆ ಉಪಯೋಗ ಮಾಡಿಕೊಳ್ಳ್ರಿ, ನಿಮ್ಮ ಕಷ್ಟಗಳ ಪರಿಹಾರ ಮಾಡಿಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.